ಮಹಾತ್ಮೆ. ಶ್ರೀ ವೆಂಕಟೇಶನ ಅನುಗ್ರಹದಿಂದ ಜನಿಸಿದವರು. ಶ್ರೀ ಶಂಕುಕರ್ಣ ದೇವರು ರಾಯರಾಗಿ ಅವತರಿಸಿದರು. ಕ್ರಿಸ್ತಶಕ 1595ರಲ್ಲಿ ಸಪ್ತಮಿ ಶುಕ್ರವಾರ ಮೃಗಶಿರ ನಕ್ಷತ್ರದಲ್ಲಿ ತೇಜಸ್ವಿಯಾದ ಶಿಶುವಿನ ಅವತಾರವಾಯಿತು. ಮಹಾನಕ್ಷತ್ರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮಾನವ ಕುಲವನ್ನು ಉದ್ಧರಿಸಲು ಅವತರಿಸಿದರು. ತಾಯಿ ಗೋಪಿಕಾಂಬೆ, ತಂದೆ ತಿಮ್ಮಣ್ಣ ಭಟ್ಟರು. ಮೃತ್ತಿಕಾ ಮಹಿಮೆ. ಶ್ರೀ ಗುರುರಾಜರನ್ನು ಒಬ್ಬ ಸುಂದರ ಯುವಕನು ಅನನ್ಯ ರೀತಿಯಿಂದ ಸೇವೆ ಮಾಡುತ್ತಿದ್ದನು. ಅವನಿಗೆ ವಿವಾಹ ಮಾಡಿಕೊಳ್ಳಬೇಕೆಂಬ ಆಸೆಯಾಯಿತು. ಗುರುಗಳಿಂದ ಆಶೀರ್ವಾದ ಪಡೆಯಲು ಹೋದಾಗ ಅವರು ಮೃತ್ತಿಕೆಯನ್ನು ಒಂದು ಹಿಡಿ ಕೊಟ್ಟು, ಹೋಗು, ನಿನಗೆ ಒಳ್ಳೆಯದಾಗುವುದೆಂದು ಹರಸಿ ಕಳಿಸಿದರು. ಅವರ ಮಹಿಮೆ ತಿಳಿದಿದ್ದ ಅವನು ಗುರುಗಳು ಕೊಟ್ಟದ್ದೇ ಪರಮ ಭಾಗ್ಯೋದಯವೆಂದು ತಿಳಿದು ದಾರಿ ಸವೆಸುತ್ತಾ ಒಂದು ಊರಿನಲ್ಲಿ ಮನೆಯ ಜಗಲಿಯ ಮೇಲೆ ಮಲಗಿದ್ದನು. ರಾತ್ರಿ ಬ್ರಹ್ಮರಾಕ್ಷಸವೊಂದು ಅವನನ್ನು ಚೀರಿ ಎಬ್ಬಿಸಿ ದಾರಿ ಬಿಡುವಂತೆ ಜೋರು ಮಾಡಿತು. ಅವನಿಗೆ ನಿದ್ರೆ ಮಬ್ಬಿನಲ್ಲಿ ಏನೂ ಅರ್ಥವಾಗಲಿಲ್ಲ. ನನಗೆ ದಾರಿ ಬಿಡು, ನಿನ್ನ ತಲೆದಿಂಬಿನಡಿ ಬೆಂಕಿ ಇದೆ, ನನಗೆ ಒಳಗೆ ಹೋಗಲು ಅಡ್ಡಿಯಾಗಿದೆ ಎಂದು ಪುನಃ ಅದು ಚೀರಿದಾಗ ಅವನಿಗೆ ಗುರುಗಳು ಕೊಟ್ಟ ಮೃತ್ತಿಕೆಯ ನೆನಪಾಯಿತು. ಅದರ ಮಹಿಮೆ ಕೂಡ ಮನದಟ್ಟಾಯಿತು. ಸ್ವಲ್ಪ ಧೈರ್ಯ ತಂದುಕೊಂಡು, ನಿನಗೆ ದಾರಿ ಬಿಟ್ಟರೆ ನನಗೇನು ಪ್ರಯೋಜನ ಎಂದು ಯುವಕನು ಹೇಳಲು, ಬಂಗಾರದ ತಟ್ಟೆ ತೆಗೆದುಕೋ ಎಂದು ಬ್ರಹ್ಮರಾಕ್ಷಸವು ಕೊಡಲು, ತನ್ನ ತಲೆದಿಂಬಿನಡಿ ಇಟ್ಟುಕೊಂಡಿರುವ ರಾಯರು ಕೊಟ್ಟ ಮೃತ್ತಿಕೆಯನ್ನು ತೆಗೆದು ಬ್ರಹ್ಮರಾಕ್ಷಸ ಮೇಲೆ ಒಗೆದನು. ಆಗ ಬ್ರಹ್ಮರಾಕ್ಷಸವು ಭಸ್ಮವಾಗಿ ಹೋಯಿತು. ಆಗ ಏನು ಗಲಾಟೆ ಎಂದು ಯಜಮಾನನು ಬಾಗಿಲು ತೆಗೆದು ವಿಚಾರಿಸಿದನು. ತನ್ನ ಹುಟ್ಟಿದ ಸಂತಾನವೆಲ್ಲ ಆಹುತಿ ತೆಗೆದುಕೊಳ್ಳುತ್ತಿದ್ದ ಬ್ರಹ್ಮರಾಕ್ಷಸನ ಪೀಡೆ ತೊಲಗಿಸಿದ್ದಕ್ಕಾಗಿ ಸಂತೋಷಿಸಿದನು. ಆಗ ಯುವಕನಿಗೆ ತನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡಿದನು. ಇದಲ್ಲದೆ ಕರುಣಾಳುಗಳಾದ ರಾಯರ ಮೃತ್ತಿಕೆ ಮಹಿಮೆ. ಮಹಾತ್ಮರು ಮುಟ್ಟಿದ ಪ್ರತಿಯೊಂದು ವಸ್ತುವು ಅತಿ ಮಹತ್ವ ಉಳ್ಳದಾಗಿರುತ್ತದೆ.